ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ವಾಸುದೇವ್ ಶಾಸ್ತ್ರಿ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀವಿ ಅಂದರೆ, ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಥವಾ ಇಷ್ಟಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ, ಅಥವಾ ಮರಳಿ ಪ್ರೀತಿ ಪಡ್ಕೋಬೇಕಂದ್ರೆ ಅವ್ರಿಗೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂದರೆ ಅಂಥವ್ರಿಗೆ ಈ ಒಂದು ತಂತ್ರವನ್ನು ತೋರಿಸ್ತಾ ಇದ್ದೇನೆ. ವೀಕ್ಷಕರೇ, ನೀವು ಏನು ಮಾಡಬೇಕಂತ ನಾನು ಹೇಳ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನ ತಿಳಿಸಿ. ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು. ಆ ನಂಬರ್ಗೆ ಹೋಗಿ ಕಾಲ್ ಮಾಡಿ. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ನಾವು ನಿಮಗೆ 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ. ಇಷ್ಟೆಲ್ಲ ಮಾಡಿದ್ರೂ ಆಗ್ತಾ ಇಲ್ಲ ಅಂದರೆ ಕಾಲ್ ಮಾಡಿ. ಅದೇನಿದೆ ನಾನು ನಿಮಗೆ ಎಲ್ಲ ಸಂಪೂರ್ಣವಾಗಿ ಅದಕ್ಕೆ ಮಾಹಿತಿ ಕೊಡ್ತೇನೆ. ವೀಕ್ಷಕರೇ, ಇದು ನೀವು ಏನಪ್ಪ ಬರೀ ಸಂಭೋಗ ವಶೀಕರಣದ ತಂತ್ರಗಳು ತರ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ವೀಕ್ಷಕರೇ, ವಶೀಕರಣ ಅನ್ನೋದು ಕೆಟ್ಟ ಪದ ಅಲ್ಲ. ಒಂದೇ ಮಾತು, ಸಂಭೋಗ ವಶೀಕರಣ ಅನ್ನೋದು ಕೆಟ್ಟ ಪದ ಅಲ್ಲ. ಎರಡನೇದೇನೆಂದರೆ, ನೀವು ಇದನ್ನು ಏನೋ ಒಂದಂತ ಅಂದ್ಕೊಂಡಿದ್ದೀರ, ಆ ಥರ ಅಲ್ಲ. ಅಂದರೆ ಯಾವ ಥರ ಅಂದರೆ, ವಶೀಕರಣ ತಂತ್ರದಲ್ಲಿ ನಾನಾ ತುಂಬಗಳು ತಂತ್ರ ಇದೆ. ಅರ್ಥ ಆಯ್ತಾ? ನಾನು ದಿನ ಅಂದರೆ ಯಾವ್ಯಾವ ಒಂದು ಥರದಲ್ಲಿ ವಿಡಿಯೋ ತರ್ತೇನೆ. ತಂತ್ರದಲ್ಲಿ ವಶೀಕರಣ ತಂತ್ರಗಳು ತುಂಬ ತಂತ್ರಗಳು ಇದೆ. ಆ ತಂತ್ರದಲ್ಲಿ ಯಾವುದೇ ಒಂದು ವಸ್ತುದಿಂದ ನೀವು ಅವರನ್ನು ಪಡ್ಕೋಬೋದು. ಅರ್ಥ ಆಯ್ತಾ? ನೀವು ಏನು ಮಾಡಬೇಕಂದ್ರೆ, 2 ಲವಂಗದಿಂದ ನೀವು ಇಷ್ಟಪಟ್ಟವರು ಅಥವಾ ಇಷ್ಟಪಡಬೇಕನ್ನೋರನ್ನ ಸಂಪೂರ್ಣವಾಗಿ ವಶೀಕರಣ ಅಥವಾ ಆಕರ್ಷಣ ಅಥವಾ ವಶ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಹೌದು, ಏನು ಮಾಡಬೇಕಂದ್ರೆ 2 ಲವಂಗವನ್ನು ತಗೊಂಡು ಆ 2 ಲವಂಗ ನೀವು ವೀಕ್ಷಕರೇ ಒಂದು ದಾರದಿಂದ ಕಟ್ಟಬೇಕಾಗುತ್ತೆ. ಆ ಕಡೆ ಒಂದು ಈ ಕಡೆ ಒಂದು ದಾರದಿಂದ ಕಟ್ಟಿಬಿಟ್ಟು ನೀವು ಏನು ಮಾಡಬೇಕಂದ್ರೆ, ಒಂದು ತುಳಸಿ ಗಿಡಕ್ಕೆ ಹೋಗಿ ಅದನ್ನು ಕಟ್ಟಿಬಿಟ್ಟು ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಆ ಮಂತ್ರ ಏನಂತ ನಾನು ಸಂಪೂರ್ಣವಾಗಿ ಹೇಳ್ತೇನೆ. ವೀಕ್ಷಕರೇ, ಆ ತುಳಸಿ ಮರ ಅಂದರೆ ಒಂದೇ ಗಿಡ ಆಗಿರಬೇಕು, ಸುತ್ತಮುತ್ತ ಯಾವುದು ಗಿಡ ಇರಬಾರ್ದು. ಅರ್ಥ ಆಯ್ತಾ? ಆ ಗಿಡಕ್ಕೆ ಹೋಗಿ ಕಟ್ಟಿಬಿಟ್ಟು ಒಂದು ಅಲ್ಲೇ ನಿಂತುಬಿಟ್ಟು ನೀವು ಒಂದು ಮಂತ್ರ ಹೇಳ್ತೀನಿ ನಾನು. ಆ ಮಂತ್ರವನ್ನು ನೀವು ಪಠನೆ ಮಾಡಿದ್ರೆ ಸಾಕು. 7 ಬಾರಿ ಪಠನೆ ಮಾಡಿ. ಆ ಮಂತ್ರ ಏನಪ್ಪ ಅಂದರೆ, ಓಂ ಕ್ಲೀಂ ರೀಂ ವಶಂ ವಶಂ ಪಟ್ ಸ್ವಾಹ ಅಂತ ಈ ಒಂದು ಸರಳವಾದ ಮಂತ್ರ 7 ಬಾರಿ ಪಠನೆ ಮಾಡಿ ಸಾಕು. ಅವರು ಎಲ್ಲೇ ಇರಲಿ, ಯಾವುದರೊಂದು ಜಾಗದಲ್ಲಿರಲಿ, ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಬರ್ತಾರೆ. ವೀಕ್ಷಕರೇ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.